ಜೈ ಭೀಮ್. ಇವತ್ತು 24ನೇ ವರ್ಷದ ಫೌಂಡೇಶನ್ ಡೇ ಲೋಕ್ ಜನಶಕ್ತಿ ಪಾರ್ಟಿದು. ಇವತ್ತಿಗೆ ನಮ್ಮ ಪಾರ್ಟಿ ಹುಟ್ಟಿ 2000ನೇ ಇಸ್ವಿ 28ನೇ ತಾರೀಕು 11ನೇ ತಿಂಗಳು ನವಂಬರ್. ಇವತ್ತಿಗೆ ನಮ್ಮ ಸನ್ಮಾನ್ಯ ದಿವಂಗತ ಪದ್ಮಭೂಷಣ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರ ಪಾರ್ಟಿನ ಸ್ಥಾಪನೆ ಮಾಡಿ 24ನೇ ವರ್ಷ ತುಂಬಿ 25ನೇ ವರ್ಷಕ್ಕೆ ಬೀಳ್ತಾ ಇದೆ. ಈ ಸುಸಂದರ್ಭದಲ್ಲಿ ನಾಡಿನ ಸಮಸ್ತ ಜನಕ್ಕೆ ಲೋಕ್ ಜನಶಕ್ತಿ ಪಾರ್ಟಿಯ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಏನು ನಮ್ಮ ಕೇಂದ್ರ ಕಚೇರಿ ಲೋಕ್ ಜನಶಕ್ತಿ ಪಾರ್ಟಿ ರಾಮ್ ವಿಲಾಸ್, ದಲಿತ್ ಸೇನೆ ರಾಮ್ ವಿಲಾಸ್ ಈ ಸಂಘಟನೆ ಮತ್ತು ಪಾರ್ಟಿ ಎಲ್ಲರ ವತಿಯಿಂದಲೂ ಕೂಡ ಲೋಕ್ ಜನಶಕ್ತಿ ಪಾರ್ಟಿಯ ಹುಟ್ಟುಹಬ್ಬದ ಆಚರಣೆ ಮಾಡೋ ಮುಖಾಂತರ ನಮ್ಮ ಕೇಂದ್ರ ಕಚೇರಿಯಲ್ಲಿ ಇವತ್ತು ಎಲ್ರಿಗೂ ಒಂದು ಸಿಹಿ ಹಂಚೋ ಮುಖಾಂತರ, ಒಂದು ಫ್ಲಾಗ್ನ ಆರ್ಚಿಂಗ್ ಮಾಡೋ ಮುಖಾಂತರ ಇವತ್ತು ನಾಡಿನ ಸಮಸ್ತ ಜನಕ್ಕೂ ನಾವು ಒಂದು ಶುಭ ಕೋರಿತ್ತು. ಮತ್ತು ನಮ್ಮ ಇಡೀ ರಾಷ್ಟ್ರದಲ್ಲಿ, ಭಾರತ ದೇಶದಲ್ಲಿ ಅತಿ ನಮ್ಮ ಸುಂದರವಾದ ಮತ್ತು ಸಣ್ಣ ವಯಸ್ಸಿನ MP ಅಂತಂದ್ರೂ ತಪ್ಪಾಗಲಾರ್ದು ನಮ್ಮ ಚಿರಾಗ್ ಪಾಸ್ವಾನ್ ಜಿ ಅವರ ನೇತೃತ್ವದಲ್ಲಿ, ಅವರ ಆಶಯದಲ್ಲಿ ಇವತ್ತು ಕೇಂದ್ರ ಸಚಿವರಾಗಿ ಅರ್ಪಣೆ ಮಾಡಿರೋಂಥ ಸಂದರ್ಭದಲ್ಲಿ 24ನೇ ವರ್ಷದ ಶುಭಾಶಯ. ಇದು ನಮ್ಮ ಪಾರ್ಟಿಯ ಹುಟ್ಟುಹಬ್ಬ ವಿಚಾರವಾಗಿ ಅವರು ಕೂಡ ನಮ್ಮ ಕೇಂದ್ರದಲ್ಲಿ ಡೆಲ್ಲಿಲಿ ಅವರು ಕೂಡ ಕಾರ್ಯಕ್ರಮ ಮಾಡೋದ್ರಿಂದ ನಾವು ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ನೀವು ಮಾಡಲೇಬೇಕು ಫೌಂಡೇಶನ್ ಡೇ ಅಂತಂದಾಗ ನಾವೆಲ್ಲರೂ ಕೂಡ ಫೌಂಡೇಶನ್ ಡೇ ಭಾಳ ಅದ್ಭುತವಾಗಿ ನಾವು ಮಾಡಬೇಕು ನಮ್ಮ ಪಾರ್ಟಿ ಆಫೀಸಲ್ಲಿ ಅಂತ ಮಾತಾಡ್ಕೊಂಡು ನಮ್ಮ ಕಾರ್ಯಕರ್ತರು ಒಟ್ಟಿಗೆ ಚರ್ಚೆ ಮಾಡಿ ಇವತ್ತು ಒಂದು ಕಾರ್ಯಕ್ರಮ ಮಾಡಲಾಯಿತು. ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಪಾರ್ಟಿಯ ಜನನ ಮತ್ತು ಈಗಾಗಲೇ ಆಲ್ರೆಡಿ 3-4 ರಾಜ್ಯದಲ್ಲಿ ನಮ್ಮ ಲೋಕ್ ಜನಶಕ್ತಿ ಪಾರ್ಟಿ MLAಗಳು MP ಗಳು ಎಲ್ಲರೂ ಕೂಡ ಇರೋದ್ರಿಂದ ಮುಂದೊಂದು ದಿನ ಕರ್ನಾಟಕ ರಾಜ್ಯದಲ್ಲೂ ಬರುವಂಥ ಸಾಧ್ಯತೆಗಳು ಬೇಗ ಕಾಣಿಸ್ತಾ ಇರೋದ್ರಿಂದ, ಮುನ್ಸೂಚನೆಗಳು ಕಾಣಿಸ್ತಾ ಇರೋದ್ರಿಂದ ನಾವು ಕೂಡ ಬಲಿಷ್ಠರಾಗಬೇಕು. ಈ ರಾಜ್ಯದಲ್ಲಿ ಲೋಕ್ ಜನಶಕ್ತಿ ಪಾರ್ಟಿನ ಈ ರಾಜ್ಯದಲ್ಲಿ ಕಟ್ಟಬೇಕು. ಈಗಾಗಲೇ ಕಾರ್ಯಕರ್ತರನ್ನೆಲ್ಲ ನಾವು ಎಲ್ಲ ಜಿಲ್ಲೆಯಲ್ಲೂ ಕೂಡ ಹುಟ್ಟಾಕಿದ್ದೀವಿ. ಮತ್ತು ಇನ್ನೂ ಪ್ರಬಲವಾಗಿ ಪಾರ್ಟಿನ ಕಟ್ಟಬೇಕು. ಇದು ನಮ್ಮ ಬಡವರ ಪಕ್ಷ. ಇದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ದುಡ್ಡು ಕಾಸು ಆಮಿಷ ಎಲ್ಲ ಒಡ್ಡಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪಕ್ಷ ಏನಾದರೂ ಇದ್ದರೆ ಅದು ಲೋಕ್ ಜನಶಕ್ತಿ ಪಾರ್ಟಿ ಅನ್ನೋದರಲ್ಲಿ ಎರಡು ಅನುಮಾನದ ಮಾತಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನನ್ನ ಕಾರ್ಯಕರ್ತರುಗಳಿಗೆ ಕರೆ ಕೊಡ್ತಾ ಇರೋ ವಿಷಯ ಏನಂದರೆ, ಎಲ್ಲರೂ ಕೂಡ ಪ್ರಾಮಾಣಿಕರು. ಅವರು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ನಾವು ಕಾರ್ಯಕರ್ತರನ್ನಾಗಿ ನೋಡಬೇಕು, ಅವ್ರನ್ನೇ ನಾವು ಕ್ಯಾಂಡಿಡೇಟ್ಗಳಾಗಿ ಪರಿವರ್ತನೆ ಮಾಡಿ ಅವ್ರಿಗೆ ಒಂದು ಕೇಡರ್ ಕ್ಯಾಂಪ್ ಕೊಟ್ಟು, ಅವ್ರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಅಂಥ ಕಾರ್ಯಕರ್ತರನ್ನೆಲ್ಲ ನಾವು ಸೃಷ್ಟಿ ಮಾಡಿ ನಮ್ಮ ಲೋಕ್ ಜನಶಕ್ತಿ ಪಾರ್ಟಿನ ಈ ಆಳ್ವಿಕೆಯ ಮಟ್ಟಕ್ಕೆ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಆಸೆ ಇಟ್ಕೊಂಡು ಇವತ್ತು ನಮ್ಮ ಕೇಂದ್ರ ಕಚೇರಿಯಲ್ಲಿ ಒಂದು ಎಲ್ಲ ಕಾರ್ಯಕರ್ತರು ಸಣ್ಣದಾಗಿ ಒಂದು ಕಾರ್ಯಕ್ರಮ ಮಾಡೋ ಮುಖಾಂತರ, ಎಲ್ಲರಿಗೂ ಸ್ವೀಟ್ ಕೊಡೋ ಮುಖಾಂತರ ಒಂದು ಆಚರಣೆ ಮಾಡಲಾಯಿತು. ಈ ಸುಸಂದರ್ಭದಲ್ಲಿ ನನ್ನ ಗುರುಗಳು, ನನ್ನ ಈ ರಾಷ್ಟ್ರದ ಪಿತಾಮಹ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರ ಪಾದಗಳಿಗೆ ನಾನು ಈ ನನ್ನ ಮಾತುಗಳನ್ನು ಅರ್ಪಣೆ ಮಾಡ್ತಾ, ಚಿರಾಗ್ ಪಾಸ್ವಾನ್ ಜಿ ಅವರನ್ನ ಬಲಪಡಿಸುತ್ತಾ ಅವ್ರ ಬೆನ್ನೆಲುಬಾಗಿ ನಾವು ನಿಂತ್ಕೊಂಡು ರಾಜ್ಯದ ಎಲ್ಲ ಕಾರ್ಯಕರ್ತರು ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ಮತ್ತು ಅವರ ಯಶಸ್ಸನ್ನು ಬಯಸ್ತಕ್ಕಂಥ ಎಲ್ಲ ಕಾರ್ಯಕರ್ತರುಗಳನ್ನ ನಾವು ಹುಟ್ಟಾಕಬೇಕು. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನ ನಾವು ಕಾರ್ಯಕರ್ತರನ್ನ ಹುಟ್ಟಾಕಬೇಕು ಅಂತಕ್ಕಂಥ ಒಂದು ಮಹದಾಸೆ ಇಟ್ಕೊಂಡು ಪಾರ್ಟಿ ಕಟ್ಟಬೇಕು, ಪಾರ್ಟಿ ಬೆಳೆಸಬೇಕು, ಪಾರ್ಟಿ ಉಳಿಸ್ಬೇಕು. ನಾವು ಯಾವುದೇ ಕಾರಣಕ್ಕೂ ಸೋಲನ್ನು ಅಷ್ಟೊಂದು ಸುಲಭನಾಗಿ ಒಪ್ಕೊಳೋರಲ್ಲ. ನಮಗೆ ಯಾವತ್ತಿದ್ರೂ ಕೂಡ ಜಯ ಬರಲೇಬೇಕು, ಸಿಗಲೇಬೇಕು. ನಮ್ಮ ಪಾಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ನಿಮ್ಮ ಪಾಲು ನೀವು ತಗೊಬೇಕು ಅಂತಕ್ಕಂಥ ಒಂದು ಏನು ಆಶಯ ಹೇಳಿದರು, ಆ ನಿಟ್ಟಿನಲ್ಲಿ ನಮ್ಮ ಸರ್ವರಿಗೂ ಸಮಭಾಗ, ಸರ್ವರಿಗೂ ಸಮಪಾಲು ಅಂತಕ್ಕಂಥ ಏನು ಆಶಯ ಹೇಳಿದ್ದಾರೆ. ಹಾಗಾಗಿ ನಮ್ಮ ಹಕ್ಕಿಗಾಗಿ, ನಮ್ಮ ಅಧಿಕಾರಕ್ಕಾಗಿ ನಮ್ಮ ಹೋರಾಟ ಯಾವತ್ತಿದ್ರೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಅಧಿಕಾರದ ಚುಕ್ಕಾಣಿಯನ್ನು ಇಡಲಿಕ್ಕೆ ನಾವು ಮುಂದೊಂದು ದಿನ ಎಲ್ಲ ಸಿದ್ಧತೆಗಳು ಕೂಡ ಪ್ರಾಮಾಣಿಕವಾಗಿ ಮಾಡಿಕೊಂಡು ನಾವು ಗೆಲ್ತೀವಿ. ಈ ಸಮಾಜಕ್ಕೆ ನಾವೇನು ಅಂತಕ್ಕಂಥದ್ದನ್ನು ತೋರಿಸ್ತೀವಿ ಅಂತಕ್ಕಂಥ ವಿಷಯವನ್ನು ಈ ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಸುಸಂದರ್ಭದಲ್ಲಿ ಲೋಕ್ ಜನಶಕ್ತಿ ಪಾರ್ಟಿಯ ಮಗದೊಮ್ಮೆ ಫೌಂಡೇಶನ್ ಡೇ ಅಂಗವಾಗಿ ಈ ನಾಡಿನ ಸಮಸ್ತ ಜನಕ್ಕೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಕೋರ್ತಾ ಎರಡು ಮಾತನ್ನು ಮುಗಿಸ್ತೀನಿ.